ಜಾಪನಲ್ಲಿ ಮಕ್ಕಳ ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಸರಿ ವಿಧಾನಸಭೆ ಸ್ವಚ್ಛ ಮಾಡಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್ ಹೊರಗೆ ವಿಧಾನಸೌಧ ಸ್ವಚ್ಛ ಮಾಡ್ಬೇಕಾಯ್ತು, ಬಾಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನು ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗಟ್ಟು ಅರ್ಥ ಆಗ್ಬೇಕಲ್ಲ ನಮಗೆ. ಅಲ್ಲ, ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ ಒನ್ ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಬಹಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು. ನಾವು ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಮಾಡಿಸ್ಬಾರ್ದು, ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು. ಅವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ. ಜಾಪನಲ್ಲಿ ಮಕ್ಕಳ ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಸರಿ ವಿಧಾನಸಭೆ ಸ್ವಚ್ಛ ಮಾಡಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್ ಹೊರಗೆ ವಿಧಾನಸೌಧ ಸ್ವಚ್ಛ ಮಾಡ್ಬೇಕಾಯ್ತು, ಬಾಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನು ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗಟ್ಟು ಅರ್ಥ ಆಗ್ಬೇಕಲ್ಲ ನಮಗೆ. ಅಲ್ಲ, ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ ಒನ್ ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಬಹಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು. ನಾವು ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಮಾಡಿಸ್ಬಾರ್ದು, ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು. ಅವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ. ಜಾಪನಲ್ಲಿ ಮಕ್ಕಳ ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಸರಿ ವಿಧಾನಸಭೆ ಸ್ವಚ್ಛ ಮಾಡಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್ ಹೊರಗೆ ವಿಧಾನಸೌಧ ಸ್ವಚ್ಛ ಮಾಡ್ಬೇಕಾಯ್ತು, ಬಾಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನು ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗಟ್ಟು ಅರ್ಥ ಆಗ್ಬೇಕಲ್ಲ ನಮಗೆ. ಅಲ್ಲ, ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ ಒನ್ ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಬಹಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು. ನಾವು ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಮಾಡಿಸ್ಬಾರ್ದು, ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು. ಅವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ. ಜಾಪನಲ್ಲಿ ಮಕ್ಕಳ ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಸರಿ ವಿಧಾನಸಭೆ ಸ್ವಚ್ಛ ಮಾಡಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್ ಹೊರಗೆ ವಿಧಾನಸೌಧ ಸ್ವಚ್ಛ ಮಾಡ್ಬೇಕಾಯ್ತು, ಬಾಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನು ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗಟ್ಟು ಅರ್ಥ ಆಗ್ಬೇಕಲ್ಲ ನಮಗೆ. ಅಲ್ಲ, ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ ಒನ್ ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಬಹಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು. ನಾವು ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಮಾಡಿಸ್ಬಾರ್ದು, ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು. ಅವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.